ಇವತ್ತು ಬಿಡುಗಡೆ ಮಾಡಿ ಕೆಲವೊಂದು 10 ನಿಮಿಷ ಮಾತಾಡಲಿಕ್ಕೆ ಹೇಳಿದ್ದಾರೆ ನನಗೆ. ಒಂದು ಸಲ ಏನಾಗುತ್ತೆ ಅಂದರೆ, ನಾವು ಜೀವನದಲ್ಲಿ ಎರಡು, ಒಂದು ಈಚೆ ಇರ್ತೀವೋ ಆಚೆ ಇರ್ತೀವೋ ನಮ್ಗೆ ಗೊತ್ತಿರಲ್ಲ ಅಂತ ಹೇಳಿದ್ನಲ್ಲ, ಅದು ಎಷ್ಟೋ ಸಲ ನನ್ನ ಅನುಭವಕ್ಕೆ ಬಂದಾಗ ನಾನು ಕೆಲವು ವ್ಯಕ್ತಿಗಳನ್ನು ನೋಡಿದ್ದೀನಿ. ಅವರು ಕೆಲವು ಸಮಯಗಳಲ್ಲಿ ಈ ಜಗತ್ತಿಗೆ ಸಂಬಂಧ ಇಲ್ದವ್ರಂಗೆ ಇದ್ಬಿಡ್ತಾರೆ. ನಾನು ಅಂದ್ಕೋತೀನಿ ಇವರು ಮುಗೀತು, ಇವ್ರ ಕತೆ, ಇವರು ಆಚೆ ಹೋದರು, ಸೊ ನಮ್ಮ ಕೈಗೆ ಸಿಗೋದಿಲ್ಲ ಅಂತ. ಅದಾದರೆ ಒಂದು 5-6 ವರ್ಷ ಆದ ನಂತರ ಪುನಃ ಬಂದುಬಿಡ್ತಾರೆ ಈ ಜಗತ್ತಿಗೆ. ಅಂದರೆ ನಮಗೆ ಇಲ್ಲಿರಬೇಕೋ ಅಲ್ಲಿರಬೇಕೋ, ಇದು ನಿಜವೋ ಅದು ನಿಜವೋ ಅಂತ ಗೊತ್ತಿಲ್ಲದ ಒಂದು ಸ್ಥಿತಿಯಲ್ಲಿ ಇರ್ತೀವಲ್ಲ, ಆ ಸ್ಥಿತಿಯಿಂದ ಪಾರಾಗುವುದನ್ನು ಯಾರು ಹೇಳ್ಕೊಡ್ತಾರೆ? ನನಗೆ ಜ್ಞಾನೋದಯ ಆದಂಥ ಗುರುಗಳಲ್ಲಿ ಬಹಳ ಅವರ ಬಗ್ಗೆ ಬಹಳ ನಂಬಿಕೆ ಅಲ್ಲ, ಅವರ ಬಳಕೆ ಆಸಕ್ತಿ ಇಲ್ಲ. ಯಾಕಂದರೆ ಜ್ಞಾನೋದಯ ಆದ ಗುರು ಈ ಸಮಾಜಕ್ಕೆ ಏನೂ ಮಾಡೋದಿಲ್ಲ. ಅವನು ಜ್ಞಾನೋದಯ, ಅವನ ಜ್ಞಾನ ಅದೆಲ್ಲ ಆಗಿಬಿಟ್ಟು ಅವನು ಇನ್ನೊಂದು ಜಗತ್ತಲ್ಲಿ ಇರ್ತಾನೆ, ಅವನಿಗೆ ಈ ಜಗತ್ತು ಸಂಬಂಧನೇ ಇರಲ್ಲ. ಆದರೆ ಜ್ಞಾನೋದಯದ ಹಾದಿಯಲ್ಲಿ ಯಾರು ಇರ್ತಾರೋ ಅಂಥ ಗುರುಗಳು ಅವರೊಟ್ಟಿಗೆ ನಾವು ನಡ್ಕೊಂಡು ಹೋಗ್ಬೋದು, ಅವ್ರು ತೋರಿಸ್ತಾ ಹೋಗ್ತಾರೆ. ಸೊ ಅವರೊಟ್ಟಿಗೆ ಹೋದಾಗ ನಮಗೂ ಕೂಡ ಜ್ಞಾನೋದಯ ಆಗ್ಬೋದು, ಅವರಿಗೆ ಆಗದೆ ಹೋದರೂ ನಮಗಾಗ್ಬೋದು, ಈ ಥರ ಸಾಧ್ಯತೆ ಇರುತ್ತೆ. ಸೊ ಈ ಥರದ ಒಂದು ಸಾಧ್ಯತೆ ಇರೋದ್ರಿಂದ ನಾವು ಗುರುಗಳನ್ನು ಹುಡುಕಾಡುವಾಗ ಆ ರೀತಿಯಾಗಿ ನಮ್ಮನ್ನು ಅವರ ಜೊತೆ ಕರ್ಕೊಂಡು ಹೋಗುವಂಥ ಗುರುಗಳನ್ನು ಹುಡುಕಾಡ್ತಾ ಹೋಗಬೇಕು ಅಂತ. ನಾನು ಇತ್ತೀಚೆಗೆ ಬರೆದ ಪುಸ್ತಕದಲ್ಲಿ ಒಂದು ಬರೆದಿದ್ದೆ, ಜ್ಞಾನೋದಯ ಆದಂಥ ವ್ಯಕ್ತಿ ಕತೆ ಕಾದಂಬರಿಗಳನ್ನು ಬರೆಯಲಾರ ಅಂತ. ಯಾಕಂದರೆ ಈ ಜಗತ್ತಿಂದ ಆಚೆ ಇರ್ತಾನೆ ಅವನು, ಅವನಿಗೆ ಎಲ್ಲವೂ ನಶ್ವರ ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಇಡೀ ಎಲ್ಲ ಜಗತ್ತು ನಶ್ವರ ಅನ್ನಿಸ್ತಾ ಇರುತ್ತೆ. ಆದರೆ ಜಗತ್ತು ನಶ್ವರ ಅಂತ ಹೇಳುವವರಿಂದ ನಮಗೆ ಬಂತ ಉಪಯೋಗ ಇಲ್ಲ. ಈ ಜಗತ್ತಲ್ಲಿ ಇದ್ದುಕೊಂಡು ಎಲ್ಲರನ್ನು ಪ್ರೀತಿಸ್ತಾ ಕಲೆಯ ಜೊತೆ ಇದ್ದುಕೊಂಡು ಹಲವು ಶಿಷ್ಯಂದಿರನ್ನು ಹೊಂದಿ ಆ ಶಿಷ್ಯರ ಜೊತೆಗೆ ನಾನು ಅಂಥ ಒಬ್ಬರು ಗುರುವನ್ನು ನೋಡಿದ್ದಂದರೆ UG ಕೃಷ್ಣಮೂರ್ತಿ ಅಂತ. ಅವ್ರು ಬೆಂಗಳೂರಿಗೆ ಬರ್ತಾಯಿದ್ರು, ನಮ್ಮ ಚಂದ್ರಶೇಖರ್ ಅಂತ ಹೇಳಿ ಅವರ ಮನೆಯಲ್ಲಿ ಇರ್ತಾಯಿದ್ರು. ಅವರ ಮನೆಗೆ ಹೋದರೆ ಅವರು ಏನೂ ಮಾಡ್ತಾ ಇರಲಿಲ್ಲ, ಅವ್ರು ಸುಮ್ಮನೆ ಅಲ್ಲಿ ಕೂತಿರ್ತಿದ್ರು, ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ತಿದ್ರು. ನಾನು ಅವರ ಮನೆಗೆ ಹೋದಾಗ ಅಡುಗೆ ಮಾಡ್ತಾಯಿದ್ದೆ. ನಾನು ಅವರ ಹತ್ರ ಹೇಳಿದೆ ಒಂದು ಸಲ, ನಾನು ನಿಮ್ಮ ಹಾಗೆ ಆದರೆ ಏನಾಗುತ್ತೆ ಅಂತ ಕೇಳಿದೆ. ಅದಕ್ಕೆ ನಿನಗೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅವರು. ನನಗೆ ಭಾಳ ದುಃಖ ಆಗೋಯ್ತು, ಅಯ್ಯೋ ಆಗ ನಾನು ಗುರು ಆಗಲ್ಲ, ನನಗೆ ಅಡುಗೆ ಮಾಡೋಕ್ಕಾಗಲ್ವಲ್ಲ ಅಂತ. ಸೊ ಈ ರೀತಿಯ ಅಂದರೆ ಅವರ ಇಂಪ್ರೆಷನ್ಸು ಮತ್ತು ಉತ್ತರಗಳು ಎಷ್ಟು ಸಹಜವಾಗಿರ್ತಿತ್ತಂದರೆ, ಆ ದಾಟುವ ದಾರಿ ಅಂದರೆ ಅಷ್ಟೇ, ನೀನು ಇವತ್ತು ಏನು ಮಾಡ್ತಿದ್ದೀಯೋ ಅದನ್ನು ಆಮೇಲೆ ಮಾಡಲಿಕ್ಕೆ ಆಗೋದಿಲ್ಲ, ಅದು ಬೇರೆ ದಾರಿ ಅಂತೇಳಿ. ಸೊ ಈ ರೀತಿಯ ಅನುಭವಗಳನ್ನು ನನಗೆ ಅವರು ಹೇಳಿಕೊಟ್ಟು, ಅವ್ರ ಬಗ್ಗೆ ಒಂದು 4-5 ಪುಸ್ತಕ ಕೂಡ ಬಂದಿದೆ UG ಬಗ್ಗೆ. ಸೊ ಅದು ಒಂದು. ಇನ್ನೊಂದು ಮುಖ್ಯವಾದ ಏನಂದರೆ, ಈ ಪುಸ್ತಕವನ್ನು ಓದ್ತಾ ಇದರಲ್ಲಿ ಕೆಲವು ಅಧ್ಯಾಯಗಳಿದ್ದಾವೆ. ಆ ಕೆಲವು ಅಧ್ಯಾಯಗಳಲ್ಲಿ ನಮಗೆ ನಾವು ಕಾಣಿಸ್ತೀವಿ, ಒಂದು ಕನ್ನಡಿ ಥರ ಇರ್ತದೆ. ಅಂದರೆ ಈ ವಯಸ್ಸಿನಲ್ಲಿ ನಮಗೆ ಅಂದರೆ ಒಂದು ಜಗತ್ತಿನ ಎಲ್ಲ ಸಂತೋಷಗಳನ್ನು ಕಂಡು, ಎಲ್ಲ ದುಃಖಗಳನ್ನು ಕಂಡು, ಒಂದು ತಹಬಂದಿಗೆ ಬರುವ ಸ್ಥಿತಿಯಲ್ಲಿ ನಾವಿರ್ತೀವಿ. ಆದರೆ ಆ ತೊಳಲಾಟ ಹಾಗೆ ಉಳಿದಿರುತ್ತೆ. ಹೀಗಾಗಿ ಈ ತೊಳಲಾಟದಿಂದ ಮುಕ್ತಿ ಕೊಡುವಂಥ ಶಕ್ತಿ ಯಾವುದಕ್ಕಿದೆ ಅಂತ ನಾವು ಹುಡುಕ್ತಾ ಇರ್ತೀವಿ. ಅದು ದೈವತ್ವಕ್ಕಿದೆಯೋ, ಸಾಧನೆಗಿದೆಯೋ, ಶ್ರಮಕ್ಕಿದೆಯೋ, ಅಥವಾ ವೈರಾಗ್ಯಕ್ಕಿದೆಯೋ, ಇದು ನಮ್ಗೆ ಗೊತ್ತಿರಲ್ಲ. ಆ ಹುಡುಕಾಟದಲ್ಲಿ ನಾವು ಇರುವಂಥ ಹೊತ್ತಲ್ಲಿ ನಮ್ಮ ಕರಣ್ ಅವರು ಹೇಳಿದಾಗೆ, ಇನ್ನೊಬ್ಬರು ಸ್ನೇಹಿತರು ಗೌರವ್ ಮತ್ತು ಪ್ರದೀಪ್ ಅವರು ಹೇಳಿದಾಗೆ, ಅವ್ರು ಹೇಳಿದ್ರಲ್ಲ ಶಂಖದಿಂದ ಬಂದರೆ ತೀರ್ಥ ಅಂತ. ಆ ಶಂಖ ಸಿಗುತ್ತೆ ಎಲ್ಲಿ ಅಂತ ಹುಡುಕ್ತಾ ಇರ್ತೀವಿ ನಾವು. ಆ ಶಂಖಕ್ಕಾಗಿ ಹುಡುಕಾಟ ನಡೆದಿರುತ್ತಲ್ಲ, ಅದು ಎಲ್ಲೋ ಒಂದು ಕ್ಷಣದಲ್ಲಿ ಅದು ಯಾವುದೇ ರೂಪದಲ್ಲಿ ಸಿಗ್ಬೋದು. ಅದು ಗುರುವಿನ ರೂಪದಲ್ಲಿ ಸಿಗ್ಬೋದು, ಅನುಭವದ ರೂಪದಲ್ಲಿ ಸಿಗ್ಬೋದು, ಯಾವುದೋ ಒಂದು ಪುಸ್ತಕದ ರೂಪದಲ್ಲಿ ಸಿಗ್ಬೋದು, ಹೇಗೆ ಬೇಕಾದರೂ ಸಿಗ್ಬೋದು. ಆದರೆ ಅದು ಸಿಗುವಂತೆ ಮಾಡುವುದು ನಮ್ಮ ಕೈಯಲ್ಲಿದೆ. ಆಮೇಲೆ ಸಿಕ್ಕಾಗ ಅದನ್ನು ನಂಬುವುದು ನಮ್ಮ ಕೈಯಲ್ಲಿದೆ ಅಂತ. ನಾವೆಲ್ಲವನ್ನು ಕಳ್ಕೊಳ್ಳೋದು ಯಾವುದರಿಂದ ಅಂದರೆ ಅಪನಂಬಿಕೆಯಿಂದ. ನೀವು ಗುರುವನ್ನು ನಂಬದೇ ಇದ್ದರೆ ಗುರುವಿಗೆ ನಷ್ಟ ಆಗಲ್ಲ, ನಮಗೆ ನಷ್ಟ ಆಗುತ್ತೆ. ಅಂದರೆ ನನ್ನ ಇಡೀ ವ್ಯಕ್ತಿತ್ವದಲ್ಲಿ ಒಂದು ಅಪನಂಬಿಕೆ ಇದೆ ಅಂದರೆ ಅದು ನನ್ನ ವ್ಯಕ್ತಿತ್ವದ ದೋಷವೇ ಹೊರತು ಗುರುವಿನ ದೋಷವಲ್ಲ. ಒಂದು ಕಥೆಯನ್ನು ನಾನು ಪೂರ್ತಿಯಾಗಿ ಒಳಗೊಳ್ಳದೆ ಹೋದರೆ ಅದು ಕಥನದ ದೋಷವಲ್ಲ, ನನ್ನ ಅನುಭವವನ್ನು ಸ್ವೀಕರಿಸುವಲ್ಲಿ ಇರುವಂಥ ದೋಷ. ಈ ರೀತಿಯ ಒಂದು ವಾದ ಅಥವಾ ಈ ರೀತಿಯ ಒಂದು ಚಿಂತನೆಯಲ್ಲಿ ನಾವು ಹೊರಟಾಗ ನನಗೆ YNK ಮತ್ತೆ ನೆನಪಾಗೋದು ಅದಕ್ಕೆ. ಅವರು ಅಂಬರೀಷ್ ವರ್ಮಾ ಅಂತ ಒಬ್ಬರು ವ್ಯಕ್ತಿಯನ್ನು ಇಲ್ಲಿ ಬೆಂಗಳೂರಲ್ಲಿದ್ದರು ಆ ಕಾಲದಲ್ಲಿ. ಅವರು ಈ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಗುಪ್ತಗಾಮಿನಿಯಾಗಿ ಪ್ರಯಾಣ ಮಾಡ್ತಿದ್ದರು ಅಂತ ನಂಬ್ತಾ ಇದ್ದರು ಅವರು ಬಂದು ಹೇಳಿದಂಥ ಮಾತುಗಳನ್ನಂತ. ಈ ರೀತಿಯಾಗಿ ಹಲವು ನಂಬಿಕೆಗಳ ಒಂದು
ಒಟ್ಟಾರೆ ಜಗತ್ತಲ್ಲಿ ಅವರು ನಮ್ಮನ್ನು ಕರ್ಕೊಂಡೋಗಿ ಪ್ರಯಾಣ ಮಾಡಿಸಿ ಇವತ್ತು ಈ ಪುಸ್ತಕದ ಮುಖಪುಟವನ್ನು ನಾನು ಭಾಳ ಆಸಕ್ತನಾಗಿದ್ದೇನೆ ಈ ಪುಸ್ತಕವನ್ನು ಓದಲಿಕ್ಕೆ. ಯಾಕಂದರೆ ಇದರ ಹಲವು ಚಾಪ್ಟರ್ಗಳನ್ನು ಓದಿದಾಗ ನನಗೆ ಮತ್ತಷ್ಟು ಈ ಪುಸ್ತಕದಿಂದ ಪಡೆಯಬಹುದು ಅಂತ ಅನಿಸಿದೆ. ಅದರಲ್ಲೂ ಒಬ್ಬರು ಇಂಗ್ಲೀಷ್ ಉಪನ್ಯಾಸಕಿಯಾಗಿದ್ದವರು ಆನಂತರ ದಿನಗಳಲ್ಲಿ ಪಡೆದಂಥ ಒಂದು ಪರಿವರ್ತನೆ ಇರ್ಬೋದು ಅಥವಾ ಸಾಕ್ಷಾತ್ಕಾರ ಇರ್ಬೋದು, ಇದರ ಒಂದು ಸುಳಿವು ನನಗೆ ಕಾಣಿಸಿದ್ದೇನೆಂದರೆ, ನಮ್ಮ ಆಫೀಸಲ್ಲಿ ಕೆಲಸ ಮಾಡುವಂಥ ಪ್ರಿಯಾ ಕೆರ್ವಾಶೆಯವರು ಇದಕ್ಕಿದ್ದಂಗೆ ಕೆಲವು ದಿನಗಳ ನಂತರ ಅವರಲ್ಲಿ ಕೆಲವು ಬದಲಾವಣೆಗಳು ಕಾಣಿಸಿದ್ವು. ಅವ್ರು ಬೆಟ್ಟ ಹತ್ತಕ್ಕೆ ಭಾನುವಾರ ಆದರೆ ಬೆಟ್ಟ ಹತ್ತಲಿಕ್ಕೆ ಹೋಗ್ತಾಯಿದ್ರು. ಅದು ಬಿಟ್ಟು ಆಫೀಸಲ್ಲಿ ಕೂತ್ಕೊಂಡು ಏನೋ ಓದಿ ಹೇಳ್ತಾಯಿದ್ರು ಯಾರಿಗೋ. ಅದು ಏನು ಓದಿ ಹೇಳ್ತಿದ್ದಾರೆ, ಏನು ಮಾಡ್ತಿದ್ದಾರೆ ನಾನು ಕೇಳಲಿಕ್ಕೆ ಹೋಗಿಲ್ಲ. ಬಟ್ ಅವರಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ, ಅವರ ಒಂದು ವರ್ತನೆಯಲ್ಲಿ ಬದಲಾವಣೆ ಆಗಿದೆ, ಅವರ ಒಂದು ಚಿಂತನೆಯಲ್ಲಿ ಅಥವಾ ದಿನನಿತ್ಯದ ನಿಲುವಿನಲ್ಲಿ ಬದಲಾವಣೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಈ ಬದಲಾವಣೆಯನ್ನು ಯಾರು ತಂದವರನ್ನು ನಾನು ಕೇಳಿಲ್ಲ ಅವರಲ್ಲಿ. ಅದೆಲ್ಲ ಕೇಳಬಾರ್ದು ನಾವು, ನಮ್ಗೆ ಗೊತ್ತಾದರೆ ಆಗಬೇಕು, ಇಲ್ಲದಿರೆ ಆಮೇಲೆ ಗೊತ್ತಾಯ್ತು ಅವರು ಈ ರೀತಿಯ ಒಂದು ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಥವಾ ಭಾರತೀಯ ಪರಂಪರೆಯಲ್ಲಿ ಗಂಡಸಿಗೆ ಮಾತ್ರ ಅಧ್ಯಾತ್ಮದ ಹಕ್ಕಿರೋದು ಅಂತ ಭಾಳ ವರ್ಷ ನಂಬ್ಕೊಂಬಂದು. ಅಧ್ಯಾತ್ಮ ಅಂತ ಹೇಳಿದರೆ ಅದು ಗಂಡಸಿನ ಸೊತ್ತು, ಗಂಡಸಿಗೆ ಮಾತ್ರ ಸಾಕ್ಷಾತ್ಕಾರ ಆಗುತ್ತೆ, ಗಂಡಸಿಗೆ ಮಾತ್ರ ಜ್ಞಾನೋದಯ ಆಗುತ್ತೆ. ಹೆಂಗಸಿಗೆ ಅದು ಆಗಬೇಕಂದ್ರೆ ಆಕೆ ಪವಾಡ ಮಾಡಬೇಕು ಅಂತ. ಸತಿ ಸಕ್ಕುಬಾಯಿ ಉದಾಹರಣೆ ತಗೊಳ್ಳಿ. ಸತಿ ಸಕ್ಕುಬಾಯಿ ನಿಜವಾಗ್ಲೂ ಪಾಂಡುರಂಗನ ಭಕ್ತಲಾಗಿದ್ದರೆ ಅದು ದೊಡ್ಡ ವ್ಯಕ್ತಿ ಆಗ್ತಿದ್ದಿರಲ್ಲ ಗೊತ್ತಿಲ್ಲ. ಆಕೆ ಒಂದು ಪವಾಡವನ್ನು ಮಾಡಿದ್ರಿಂದ, ಅಂದರೆ ಮಹಿಳೆ ಒಂದು ಸಮಾಜದಲ್ಲಿ ಸ್ಥಾನವನ್ನು ಸಂಪಾದನೆ ಮಾಡಬೇಕಿದ್ರೆ ಆಕೆ ಪುರುಷನಿಗಿಂತ ಅಧಿಕವಾದ್ದನ್ನು ಸಾಧಿಸಬೇಕು ಅಂತ. ಪುರುಷನ ಸಮಾನತೆ ಇದ್ದರೆ ಅವರಿಗೆ ಆಗಲ್ಲ ಅದು. ಅಂಥ ಹೊತ್ತಲ್ಲಿ ಇವತ್ತು ಇವರು ಹಲವಾರು ಮಂದಿಯನ್ನು, ತಮ್ಮಂಥ ಹಲವಾರು ಮಂದಿಯನ್ನು ಒಂದು ಪ್ರೇರೇಪಿಸಿ ಅವರಿಗೆ ಬೇಕಾದಂಥ ಒಂದು ಚೈತನ್ಯವನ್ನು ಕೊಟ್ಟು, ಅವರಿಗೆ ನಮಗೆ ಇದು ಯಾರು ತಪ್ಪು ತಿಳಿಬಾರ್ದು, ನಮಗೆ ಒಂದು ಅಂಜಿಕೆ ಇರುತ್ತೆ. ನಾವು ಪಾರಲೌಕಿಕ ಅಂತ ಹೇಳಿದ ತಕ್ಷಣ ಅದನ್ನು ಆ ಭಾರವನ್ನು ಹೊರಬೇಕಾದಂಥ ಶಕ್ತಿ ನಮಗಿದೆಯೇ ಇಲ್ವೋ, ಆ ವೇಷವನ್ನು ತೊಟ್ಟುಕೊಳ್ಳಲಿಕ್ಕೆ ನಮ್ಗೆ ಧೈರ್ಯ ಇದೆಯೇ ಇಲ್ವೋ, ಹೇಗೆ ಈ ಜಗತ್ತಲ್ಲಿ ಆ ಜಗತ್ತಿನವನಾಗಿ ಇರೋದು ಹೇಗೆ, ಈ ಥರದ ಹಲವು ಪ್ರಶ್ನೆಗಳು ಮೂಡ್ತವೆ. ಒಂಥರ ಅಂಜಿಕೆ ಆಗುತ್ತೆ, ಸ್ವಲ್ಪ ಸಂಕೋಚ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಆ ಸಂಕೋಚವನ್ನು ತೊರೆದು, ಆ ಸಂಕೋಚವನ್ನು ಬಿಟ್ಟು, ಪುರಂದರದಾಸರದೊಂದು ಪದ್ಯ ಭಾಳ ಚೆನ್ನಾಗಿದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ ಅಂತ. ಅಂದರೆ ಅವರು ಆ ವೈಕುಂಠ ಅಲ್ಲ, ಈ ವೈಕುಂಠ ಅಂತ, ಅಂದರೆ ಇಲ್ಲೇ ಇದೆ ಅದು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ ಅಂತ. ಅದಾದಮೇಲೆ ಬರೀತಾರೆ ಇಲ್ಲೇ ವೈಕುಂಠ ಕಾಣಿರೋ ಅಂತ. ಸೊ ಇಲ್ಲೇ ಇರುವುದನ್ನು ತೋರಿಸಲಿಕ್ಕೆ ನಮಗೆ ಅಂಜಿಕೆ ಇರುತ್ತೆ, ಭಯ ಇರುತ್ತೆ, ನಾಚಿಕೆ ಇರುತ್ತೆ. ಆ ನಾಚಿಕೆಯನ್ನು, ಅಂಜಿಕೆಯನ್ನು ಮತ್ತು ಸಂಕೋಚವನ್ನು ಯಾರು ನಮ್ಮಿಂದ ದೂರ ಮಾಡ್ತಾನೋ, ಯಾರು ದೂರ ಮಾಡ್ತಾಳೋ ಆಕೆ ಗುರು. ಆದ್ದರಿಂದ ಇವತ್ತು ಈ ಪುಸ್ತಕವನ್ನು ಯಾಕೆ ಓದಬೇಕಂದ್ರೆ, ನಮ್ಮಲ್ಲಿರುವ ಒಂದು ಸಂಕೋಚದ ತೆರೆಯನ್ನು ಕಳಚುವುದಕ್ಕೆ ಈ ರೀತಿಯ ಒಂದು ಪುಸ್ತಕವಾಗಲಿ, ಸಮಾರಂಭವಾಗಲಿ, ಈ ರೀತಿಯ ಕಲೆ, ಸಾಹಿತ್ಯ ಎಲ್ಲ ಬೆರೆದಂಥ ಒಂದು ಸನ್ನಿವೇಶವಾಗಲಿ ಬೇಕಾಗುತ್ತೆ. ಅಂಥ ಸನ್ನಿವೇಶವನ್ನು ಇವತ್ತು ಅವರು ಒದಗಿಸಿಕೊಟ್ಟಿದ್ದಾರೆ. ಈ ಸನ್ನಿವೇಶ ಈ ಮುಖಪುಟದ ಮೂಲಕ ಇಲ್ಲಿ ಪ್ರಕಟಗೊಂಡಾಗ ಇದು ಹುಟ್ಟಿಸಿದಂಥ ಭರವಸೆ. ಒಂದು ಮುಖಪುಟ ಅಂತ ಹೇಳೋದೇನೆಂದರೆ, ಮುಖಪುಟವಿಲ್ಲದೆ ಪುಸ್ತಕ ಇಲ್ಲ ಅಂತ. ಯಾಕಂದರೆ ಮುಖಪುಟ ಇಲ್ಲದೆ ಅವರೇ ಎಲ್ಲಿಂದ ಓದಬೇಕು ಅಂತ ಗೊತ್ತಾಗಲ್ಲ ನಮಗೆ. ಸೊ ಇಲ್ಲಿಂದ ಹೀಗೆ ಓದ್ಕೊಂಬರ್ಬೋದು, ಇಲ್ಲಿಂದ ಹೀಗೆ ನಡ್ಕೊಂಡು ಬರ್ಬೋದು, ಇಲ್ಲಿಂದ ಹೀಗೆ ಸಾಗ್ಬೋದು ಅಂತ ತೋರಿಸುವಂಥ ಒಂದು ಗುರಿಯ ಮೊದಲ ಬಿಂದುವನ್ನು ತೋರಿಸುವಂಥ ಕೆಲಸ ಇವತ್ತಿಲ್ಲಾಗಿದೆ. ಈ ಪುಸ್ತಕ ಬರಲಿ, ಹಲವಾರು ಮಂದಿಯನ್ನು ಪ್ರೇರೇಪಿಸಲಿ, ಅವರಿಗೆ ಈ ಜಗತ್ತಿನ ಮತ್ತು ಆ ಜಗತ್ತಿನ ನಡುವಿನ ಗಡಿಯಲ್ಲಿ ನಿಂತುಕೊಂಡು ಧೈರ್ಯವಾಗಿ ಬದುಕನ್ನು, ಜೀವನವನ್ನು, ಸಂಸಾರ ಬಿಡುವುದನ್ನು ಎಲ್ಲವನ್ನು ಎದುರಿಸಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಗುರುಮಾ ಅವರಿಗೆ ಒಂದನ್ನು ಹೇಳ್ತೀನಿ. ಇದನ್ನು ಕರೆಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.